ರಾಯಚೂರಿನಲ್ಲಿ 2ನೇ ದಿನದ ಮೊದಲನೇ ಬ್ಯಾಚಿನ ರನ್ನಿಂಗನ್ನು ಇವಾಗ ಬಿಟ್ಟಿದ್ದಾರೆ. ನೀವು ಗಮನಿಸ್ಬೋದು, ಇಲ್ಲಿ ಅಭ್ಯರ್ಥಿಗಳು ಅತಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂಜಾನೆ ಬೆಳಗ್ಗೆ 3:30ಯಿಂದ 4 ಗಂಟೆಯಿಂದ ಕಂಟಿನ್ಯೂ ಆಗಿ ಮಳೆ ಬರ್ತಾಯಿದೆ. ಜೋರಾಗಿ ಮಳೆ ಬರೋದರಿಂದ ಮುಂಜಾನೆ ಬೇಗನೆ ರನ್ನಿಂಗನ್ನು ಇವತ್ತು ಬಿಡಲಿಲ್ಲ. ಈಗ ಗಮನಿಸ್ಬೋದು, ಈಗ ಫಸ್ಟ್ ಬ್ಯಾಚ್ ರನ್ನಿಂಗನ್ನು ಓಡ್ತಾ ಇದ್ದಾರೆ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಅದ, ಆದರೂ ಸಹಿತ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ವಿಡಿಯೋ ಮಾಡಲಿಕ್ಕೆ. ಗಮನಿಸ್ಬೋದು ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರನ್ನು ನೀವು ಗುರುತಿಸ್ಬೋದು, ಓಡ್ತಕ್ಕಂಥ ಸ್ನೇಹಿತರನ್ನು ನೀವು ಗುರುತಿಸ್ಬೋದು. ಇಲ್ಲಿ ಇವತ್ತು ರಾಯಚೂರಿನಲ್ಲಿ ಏನಾಗಿರುತ್ತೆ ಅಂದರೆ, ಕೊಪ್ಪಳ ಜಿಲ್ಲೆಯಿಂದ 83 ಜನ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಿಂದ 251 ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಿಂದ 445, ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಿಂದ 81 ಅಭ್ಯರ್ಥಿಗಳು. ಒಟ್ಟು 860 ಅಭ್ಯರ್ಥಿಗಳು ಇಂದು ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ನಿನ್ನೆ ದಿವಸ ಕೊಪ್ಪಳ ಜಿಲ್ಲೆಯವರು 587 ಜನ ಭಾಗವಹಿಸಿದರು. ನೀವು ಗಮನಿಸ್ಬೋದು ಅಭ್ಯರ್ಥಿಗಳೇ. ಇವತ್ತು ಏನಪ್ಪ ಅಂದರೆ ಜನರಲ್ ಡ್ಯೂಟಿ GD ಹುದ್ದೆಗಳಿಗಾಗಿ ರ್ಯಾಲಿ ನಡೀತಾ ಇದೆ. ಅದು ರಾಯಚೂರಿನಲ್ಲಿ ನಡೀತಾ ಇದೆ. ಅಭ್ಯರ್ಥಿಗಳು ಈಗ 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಗಮನಿಸ್ಬೋದು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಇರಿ. ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡ್ತಾಯಿರಿ. ಆ ಕಮೆಂಟಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡಲಿದ್ದೇನೆ ಅಭ್ಯರ್ಥಿಗಳೇ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನ ಮಾಡ್ತಾಯಿರಿ. ಆಮೇಲೆ ನಿನ್ನೆ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಮೆಂಟ್ಗಳು ಬಂದಿದ್ದು, ಅದನ್ನು ಸಹಿತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಗಮನಿಸಬೇಕು, ಇದು ಅಗ್ನಿವೀರ ಆರ್ಮಿ ರ್ಯಾಲಿ. ಭಾಳಷ್ಟು ಜನ ವೈಟ್ ಬನಿಯನ್ನು ಹಾಕ್ಕೊಂಡು ಬರ್ರಿ ಅಂತ ಎಲ್ಲರಿಗೂ ಹೇಳಿದರು. ಆದರೂ ಸಹಿತ ಇನ್ನೂ ಕೆಲವೊಂದು ಜನ ಇಲ್ಲಿ ಕಲರ್ ನೋಡ್ತಾಯಿದ್ರಿ, ಕಲರ್ ಮಿಕ್ಸ್ ಕಲರ್ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ನಾಳೆಯಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ವೈಟ್ ಬನಿಯನ್ನು ಹಾಕ್ಕೊಂಡು ಆದರೆ ಒಳ್ಳೆಯದು. ಗಮನಿಸ್ಬೋದು, ಇಲ್ಲಿ ಕಲರ್ ಹಾಕ್ಕೊಂಬಂದವ್ರಿಗೆ ಅವಕಾಶ ಕೊಟ್ಟಾರೆ, ಇಲ್ಲ ಅಂತಲ್ಲ, ಆದರೆ ಅವ್ರು ವೈಟ್ ಬನಿಯನ್ನು ಹಾಕ್ಕೊಂಬ ಅಂತ ಹೇಳಿದರು. 2ನೇ ರೌಂಡನ್ನು ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂಜಾನೆ ಅತಿ ಜೋರಾಗಿ ಮಳೆ ಬಂದು ರ್ಯಾಲಿ ಇನ್ನೇನಪ್ಪ ನಡೆಯುತ್ತೋ ಇಲ್ಲೋ ಅನ್ನೋ ರೀತಿಯೊಳಗೆ ಮಳೆ ಬಂದಿತ್ತು. ಆದರೂ ಸಹಿತ ಮಳೆ, ಗಾಳಿ, ಬಿಸಿಲೆನ್ನದೇ ಹೋರಾಟ ಮಾಡುವವನೇ ನಿಜವಾದ ಸೈನಿಕ ಅಂತ ಹೇಳ್ಬೋದು. ಅಂಥ ಸೈನಿಕರಾಗಲು ಹೊರತಕ್ಕಂಥ ನಮ್ಮ ಭಾವಿ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ. ಯಾಕಂದರೆ ಮಳೆ, ಗಾಳಿ ಅನ್ನೋದೇ ಅಭ್ಯರ್ಥಿಗಳು ಯಾವುದಕ್ಕೂ ಹಿಂಜರಿಯದೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು, ಇಲ್ಲಿ 2ನೇ ರೌಂಡನ್ನು ಮುಗಿಸಿ 3ನೇ ರೌಂಡ್ ರನ್ನಿಂಗನ್ನು ಇವಾಗ ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು, ನೀವು ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳೇ. ಓಡುವಾಗ ನೋಡ್ರಿ, ನಿನ್ನೆ ದಿವಸ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸಿದರು. ಇಲ್ಲಿ 4 ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದಾರೆ. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದ್ರೆ ಫಸ್ಟ್ ಗ್ರೂಪು, 5:31ರಿಂದ 5:45 ಒಳಗೆ ಓಡಿದ್ರೆ ಸೆಕೆಂಡ್ ಗ್ರೂಪು, 5:45ರಿಂದ 6 ನಿಮಿಷ ಒಳಗೆ ಓಡಿದ್ರೆ ಥರ್ಡ್ ಗ್ರೂಪು, 6ರಿಂದ 6:30 ಓಡಿದರೆ ಫೋರ್ತ್ ಗ್ರೂಪು. ಈ ರೀತಿಯಾಗಿ ಬ್ಯಾಚ್ಗಳನ್ನು ಮಾಡಿಕೊಂಡು ಇಲ್ಲಿ ರನ್ನಿಂಗನ್ನು ಬಿಟ್ಟಿದ್ದಾರೆ. ಇವತ್ತು 2ನೇ ದಿನ ರನ್ನಿಂಗ್ ನಡೀತಾ ಇದೆ ಅಗ್ನಿವೀರ ಆರ್ಮಿ ಬೆಳಗಾವಿ ಏರದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಪ್ಪಳ, ಆಮೇಲೆ ಯಾದಗಿರಿ, ಕಲಬುರಗಿ, ಬೀದರ, ಆಮೇಲೆ ಬೆಳಗಾವಿ ಎಲ್ಲ ಜಿಲ್ಲೆಗಳ ರ್ಯಾಲಿಗಳು ಅಂದರೆ ಇಲ್ಲಿ ನಡೀತಾ ಇದೆ. ಅಗ್ನಿವೀರ ಆರ್ಮಿ ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ಗಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನಾವಿಲ್ಲಿ ಗಮನಿಸ್ಬೋದು. ಟೋಟಲಾಗಿ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನೋಡ್ಬೋದು, ಈಗ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳೇ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನ ಕಳಿಸ್ತಾಯಿರಿ. ಭಾಳಷ್ಟು ಜನ ಹೈಟ್ ಬಗ್ಗೆ ಕೇಳ್ತಾಯಿದ್ರಿ. ಹೈಟ್ 166 ಸೆಂಟಿಮೀಟ್ರ್ ಮೇಲೆ ಯಾರಿದ್ದಾರೆ ಅವ್ರನ್ನೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಹೈಟ್ಗೆ ಯಾವುದೇ ರೀತಿ ತೊಂದರೆ ಆಗ್ತಾಯಿಲ್ಲ. ಗಮನಿಸ್ಬೋದು ನೀವು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಟೋಟಲ್ ಒಟ್ಟು 12,307 ಅಭ್ಯರ್ಥಿಗಳು ಇಲ್ಲಿ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು 860 ಜನ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವಾಗ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ನೀವು, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಈ ರ್ಯಾಲಿಯಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನಾವು ಬಿಡ್ತಾ ಇರ್ತೀವಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು
ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಹಾಗೆ ಮುಂದೆ ಧ್ವನಿ ಬರ್ತಾ ಇದೆ, ಆ ಧ್ವನಿಯನ್ನು ಕೇಳ್ತಾ ಇರಿ. ಫಸ್ಟ್ ಬ್ಯಾಚ್ ಸೆಕೆಂಡ್ ಗ್ರೂಪ್ ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.